सहनावतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडभगं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं संतोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै ब्रह्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये द्वितीये पादे एकादशसूत्रात्मकेऽस्मिन् पञ्चमे उभयलिङ्गाधिकरणे तदुपनिबद्धम् तस्मिन् अधिकरणे उपनिबद्धम् एकादशं सूत्रम्। तत्सूत्रम् अन्तिमं सूत्रम्। तत् अन्तिमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः एकविंशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकविंशं सूत्रं तदवशिष्टभाष्यभागं च यथाचार्यानुग्रहम् इदानीं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं
द्विवारं पठामः। ॐ राकेन्दुबिम्बवदनं निर्विकारं निरञ्जनं वन्दे निशमहं देवं शङ्करं लोकशङ्करम्। ॐ राकेन्दुबिम्बवदनं निर्विकारं निरञ्जनं वन्दे निशमहं देवं ಶಂಕರಂ ಲೋಕಶಂಕರಂ. ಇದು ಒಂದು ಶ್ಲೋಕ. ಇದು ಯಾಕೆ ನನ್ನ ಹೊಳಿತಿದ್ದು ಹೇಳೋಣ ಅಂತ ನೋಡಿ. ಇಲ್ಲಿ ಅರ್ಥ ಬಹಳ ಸುಲಭವಾಗಿದೆ. ರಾಕೆಂದು ಬಿಂಬ ವದನಂ. ರಾಕೆಂದು, ರಾಕ ಅಂತಂದ್ರೇನು? ರಾಕ ಅಂದ್ರೆ ಹುಣ್ಣಿಮೆಯ ಚಂದ್ರ. ರಾಕ ಚಂದ್ರ ಸಮಾನನ ರಾಮ ಇದೆಯಲ್ಲ ರಾಮಾಯಣದಲ್ಲಿ, ರಾಮನಾಮದಲ್ಲಿ. ರಾಕೆಂದು ಅಂದ್ರೆ ಹುಣ್ಣಿಮೆ, ಪೂರ್ಣ ಚಂದ್ರ, ಹುಣ್ಣಿಮೆಯ ಚಂದ್ರ. ರಾಕೆಂದು ಅಂದ್ರೆ ಹುಣ್ಣಿಮೆಯ ಚಂದ್ರ. ಅದರ ಬಿಂಬ, ಅದರ ಪ್ರಭೆಯಂತೆ, ಬಿಂಬದಂತೆ ವದನಂ ಮುಖವುಳ್ಳವನು. ಮತ್ತೆ ಈಗ ರಾಕೆಂದು ಬಿಂಬವದನಂ ಅಂತ ಹೇಳಿದ ಒಂದು ವಿಶೇಷಣ ಎಷ್ಟು ಮಟ್ಟಿಗೆ ಸರಿ ಆಯ್ತು, ಅದು ಶಂಕರ ಭಗವತ್ಪಾದರಿಗೆ ಹೊಂದುತ್ತೆ ಇಲ್ಲ ಅಂತಲ್ಲ, ಆದರೆ ಪರಿಪೂರ್ಣವಾಗಿ ಹೊಂದ್ಬಿಡುತ್ತಾ ಅಂದ್ರೆ ಹೊಂದೋದಿಲ್ಲ. ಯಾಕೆ ಅಂತಂದ್ರೆ ನೋಡಿ, ಈ ರಾಕೆಂದು ಬಿಂಬ ಅಂತ ಇದೆಯಲ್ಲ, ಪೂರ್ಣ ಚಂದ್ರ ಬಿಂಬ, ಹುಣ್ಣಿಮೆಯ ಚಂದ್ರ ಬಿಂಬ, ಪೌರ್ಣಮಾಸ್ಯದ ಚಂದ್ರ ಬಿಂಬ ಅಂತ ಏನಿದೆ, ಅದು ಆವತ್ತಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಹೌದಾನೆ? ಆವತ್ತಿನಿಂದ, ಆ ದಿನದಿಂದ ಏನಾಗಿದೆ, ಮುಂದಿನ 15 ದಿನಗಳು ಆ ಚಂದ್ರ ಏನಾಗ್ತಾನೆ, ವಿಕಾರವಾಗ್ತಾ ಹೋಗ್ತಾನೆ, ಏನು ಕ್ಷೀಣವಾಗ್ತಾ ಹೋಗ್ತಾನೆ. ಹೌದಾನೆ? ಈಗ ನೀವು ರಾಕೆಂದು ಬಿಂಬವದನಂ ಅಂತಂದ್ರೆ ಹೌದ್ರಿ, ಯಾವಾಗಲೂ ಬೆಳಗ್ಗೆ ಹೊತ್ತು ಸ್ವಲ್ಪ ಪ್ರಸನ್ನರಾಗಿರ್ತಾ ರಾಕೆಂದು ಬಿಂಬವದನ, ಆಮೇಲಿಂದ ಯಥಾ ಪ್ರಕಾರ ಅಷ್ಟೇ ನಮಗೆಲ್ಲ ಆಗುತ್ತಲ್ಲ. ಬೆಳಗ್ಗೆ ಹೊತ್ತು ಬಹಳ ಫ್ರೆಶ್ ಆಗಿರ್ತವೆ, ಆಗ್ತಾ ಆಗ್ತಾ ಮಧ್ಯಾಹ್ನ ಆಗ್ತಾ ಹೊತ್ತಾಗ್ತಾ ಹಿಂದೆ ಇರೋ ತಾಪತ್ರಗಳು ಬರುತ್ತೆ, ಮುಖ ಕುಂದಿ ಹೋಗುತ್ತದೆ. ಹಾಗಾಗಿಬಿಡುತ್ತಲ್ಲ ರಾಕೆಂದು ಬಿಂಬವದನಂ. ಇದು ಹಾಗೇನು ನಾವು ಹೇಳಬೇಕಾದಿಲ್ಲ, ಆದರೂ ಕೂಡ ಶಂಕರ ಭಗವತ್ಪಾದರ ವಿಚಾರದಲ್ಲಿ ಯೋಚನೆ ಮಾಡಬೇಕು. ಇದು ಯಾಕೋ ವಿಶೇಷಣ ಅಂತ, ಅದಕ್ಕೋಸ್ಕರ ಮುಂದಿನ ಒಂದು ವಿಶೇಷಣವನ್ನ ಹಾಕಿದೆ. ಏನು? ರಾಕೆಂದು ಬಿಂಬವದನಂ ನಿರ್ವಿಕಾರಂ. ಇದು ನಿರ್ವಿಕಾರ. ರಾಕೆಂದು ಬಿಂಬವದನ, ಹುಣ್ಣಿಮೆಯ ಚಂದ್ರನಂತೆ ಮುಖವುಳ್ಳವನಾಗಿದ್ದರೂ ಕೂಡ ಆ ಹುಣ್ಣಿಮೆಯ ಚಂದ್ರನಂತೆ ಇವನ ಮುಖ ವಿಕಾರಗೊಳ್ಳುವುದಿಲ್ಲ. ದಿನದಿಂದ ದಿನಕ್ಕೆ ಕಾಲ ಕಳೆದಂತೆ ವಿಕಾರಗೊಳ್ಳುವುದಿಲ್ಲ. ಏನಾಗಿದೆ? ಶಾಶ್ವತವಾಗಿ ಇರುತ್ತೆ ಅದೇ ಬಿಂಬ. ಇದು ಚಂದ್ರನಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಕ್ಷೀಣಿಸ್ತಾ ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ರಾಕೆಂದು ಬಿಂಬವದನಂ ಅಂತ ಹೇಳಿ ಮತ್ತೆ ನಿರ್ವಿಕಾರಂ ಅಂತ ಹೇಳಿ. ಸರಿ, ನಿರ್ವಿಕಾರಂ ಅಂತಕ್ಕಂಥದ್ದು ಅನುಭವಕ್ಕೆ ಹೊಂದೋದಿಲ್ಲವಲ್ಲ ಸ್ವಾಮಿ. ನೀವು ಹೇಳಿದ ಸರ್ವ ಯುಕ್ತಿ ಸರಿಯಾಗಿದೆ. ರಾಕೆಂದು ಬಿಂಬವದನ ಅಂತ ಹೇಳಿದ್ರಿ, ಹಾಗಂತಷ್ಟು ವಿಕಾರ ಆಗ್ಬಿಡುತ್ತಲ್ಲ ಅಂತ ಅನುಮಾನ ಬರುತ್ತಲ್ಲ ಅಂದ್ರೆ ಇದು ನಿರ್ವಿಕಾರಂ ಅಂತ ಹೇಳಿದ್ರಿ. ಈ ನಿರ್ವಿಕಾರ ಅಂತ ಅನ್ನೋದು ಕೂಡ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯನಾ? ಹಿಮಾಲಯ ಪರ್ವತನ ಶಾಶ್ವತ ಇಲ್ವಲ್ಲ ಸ್ವಾಮಿ. ಯಾಕೆ? ಹಿಮಾಲಯ ಪರ್ವತ ವಿಜ್ಞಾನಿಗಳ ಪ್ರಕಾರ ಈಗ ಎಲ್ಲಿದೆ ಅಲ್ಲಿ ಇರಲಿಲ್ಲ. ಎಷ್ಟೋ ಮಿಲಿಯನ್ಸ್ ಆಫ್ ಇಯರ್, ಕೋಟ್ಯಂತರ ವರ್ಷಗಳ ಹಿಂದೆ ಏನಾಗಿತ್ತು? ಅದೆಲ್ಲ ಪಕ್ಕದಲ್ಲಿ ಇತ್ತು. ಅದೇನಾಯ್ತು? ಆ ಒಂದು ಗಾಳಿಯ ಹೊಡೆತಕ್ಕೆ ಅದಕ್ಕೆ ಸಿಕ್ಕಿ 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 ಅದು ಕರಗಿ ಧೂಳೆಲ್ಲ ಮುಂದ್ಗಡೆ ಬಂದು ಡೆಪಾಸಿಟ್ ಆಗೋಯ್ತು. ಅದಕ್ಕೆ ಏನಂತಾರೆ ವಿಜ್ಞಾನಿಗಳು? ಸಾಯಿಲ್ ಎರೋಷನ್ ಅಂತ ಹೇಳ್ತಾರೆ.
ಸಾಯಿಲ್ ಎರೋಷನ್. ಇಲ್ಲಿ ಗುಡ್ಡ ಇರುತ್ತೆ, ಅದು ಕಾಲ ಕಳೆದಂತೆ ಗಾಳಿಗೆ ಅದನ್ನ ಗಾಳಿಗೆ ಹೊತ್ಕೊಂಡು ಮುಂದೆ ಎಲ್ಲೋ ಒಂದು ಕಡೆ ಹಾಕ್ಬಿಡುತ್ತೆ, ಅಲ್ಲಿ ಗುಡ್ಡೆ ಹಾಕಿ ಅದು ನಿರ್ವಿಕಾರ ಆಗೋಯ್ತಲ್ಲ. ನಿರ್ವಿಕಾರ ಅಂತಂದಕ್ಕೆ ಹೊಂದೋದಿಲ್ವಲ್ಲ, ಶಾಶ್ವತ ಅಲ್ವಲ್ಲ ಅಂದ್ರೆ ಅದಕ್ಕೆ ಹೇಳಿದ್ರು ನಿರಂಜನಂ. ನೋಡಪ್ಪ, ಆ ಹಿಮಾಲಯ ಪರ್ವತ ವಿಕಾರ ಆಗ್ಬಹುದು, ಅದೆಲ್ಲ ಬೇರೆ ವಿಚಾರ. ಆದರೆ ಇಲ್ಲಿ ನಿರ್ವಿಕಾರ ಅಂತನ್ನುವುದು ನಿರ್ವಿಕಾರ ಅಂತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದು, ವಿಕಾರ ಸಾಧ್ಯವೇ ಇಲ್ಲ. ಹೇಗೆ ಸ್ವಾಮಿ ಹೇಳ್ತಾರೆ ಅಷ್ಟೊಂದು ನಿಖರವಾಗಿ ಅಂತಂದ್ರೆ ನಿರಂಜನಂ ಅಷ್ಟೆ. ವಿಕಾರ ಯಾವಾಗ ಆಗುತ್ತೆ? ವಿಕಾರದ ಮೂಲ ಏನು? ವಿಕಾರದ ಮೂಲ ಯಾವಾಗ ಆಗುತ್ತೆ ಅಂದ್ರೆ ಈ ದ್ವಂದ್ವ ಯಾವಾಗ ನಮಗೆ ಬಂದು ಸೇರ್ಕೊಳ್ತೋ, ಯಾವಾಗ ನಾವು ದ್ವಂದ್ವದ ಹೊಡೆತಕ್ಕೆ ಸಿಕ್ಕಿಕೊಳ್ಳುತ್ತೇವೆಯೋ ಆಗ ನಾವು ವಿಕಾರವಾಗಿಬಿಡುತ್ತೆ ನಮ್ಮ ಮುಖ. ಹೌದ್ ತಾನೆ? ಏನೋ ದುಡ್ಡು ಬಂತು, ಸಂತೋಷ ಆಯಿತು, ದುಡ್ಡು ಹೋಯ್ತು, ದುಃಖ ಆಗೋಯ್ತು. ಕಾರಣ ಏನು? ಇದೆ ಯಾವುದು? ಸುಖ ದುಃಖ ಎಂಬತಕ್ಕಂತಹ, ಬಂತು ಹೋಯ್ತು ಎಂಬತಕ್ಕಂತಹ ದ್ವಂದ್ವ. ಹೀಗೆ ಎಲ್ಲ ಬೇಕಾದ ದ್ವಂದ್ವಗಳಿದೆಯಲ್ಲ, ಶೋಕಾಮೋಹ, ಲಾಭಾನಷ್ಟ ಮುಂತಾದೆಲ್ಲ, ಜನ್ಮ ಮರಣ. ಹೀಗೆ ಇದು ಯಾವುದರ ಲೇಪವೂ ಇಲ್ಲದೆ ಇರುವುದರಿಂದ ಇವನು ಹೇಗಾಗಿದ್ದಾನೆ? ಯಾವತ್ತಿಗೂ ಕೂಡ ನಿರ್ವಿಕಾರ ಸ್ವರೂಪನೇ. ಯಾಕೆ? ದ್ವಂದ್ವದ ಸಂಬಂಧವೇ ಇಲ್ಲ, ದ್ವಂದ್ವದ ಲೇಪವೇ ಇಲ್ಲ. ಇರತಕ್ಕಂಥದ್ದು ಏಕಮೇವಾದ್ವಿತೀಯವಾದ ಬ್ರಹ್ಮತತ್ವ ಒಂದೇ, ಅದೇ ನಾನು. ಇವಾಗ ಎಲ್ಲಿ ಬಂತು ನಿರ್ವಿಕಾರ? ಎಲ್ಲಿ ಬಂತು ನಿರ್ವಿಕಾರ? ದ್ವಂದ್ವ ಇದ್ದಾಗ ನಿರ್ವಿಕಾರ ಆಗ್ತದೆ ನೋಡಿ. ಇಂತಹ ಮತ್ತೆ ಯಾರು? ಲೋಕಶಂಕರಂ. ಲೋಕಶಂಕ, ಈ ಲೋಕಕ್ಕೆ ಶಂ ಎಂದ್ರೆ ಮಂಗಳವನ್ನ ಉಂಟು ಮಾಡತಕ್ಕವನಾಗಿರ್ತಕ್ಕಂಥ ದೇವಂ. ದೇವಂ ಅಂದ್ರೆ ನನ್ನ ಹೇಳಿದ್ವಲ್ಲ ಮುಂಡ ದ್ಯೋತನವತ. ಯಾರು ಪ್ರಕಾಶ ಸ್ವರೂಪವುಳ್ಳವನಾಗಿದ್ದ ದೇದೀಪ್ಯಮಾನವಾಗಿರ್ತಕ್ಕಂಥ ಈ ಶಂಕರನನ್ನ ಅಹಂ ನಾನು ಅನಿಶಂ ಅಂತಂದ್ರೆ ಯಾವಾಗಲೂ ಕೂಡ ಒಂದೇ ನಮಸ್ಕರಿಸುತ್ತೇನೆ ಅಂತಕ್ಕಂಥದ್ದು. ಇದು ಇದು ಏನಾಗಿದೆ? ಅರ್ಥ ಏನಿಲ್ಲ, ಬಹಳ ಸುಲಭವಾಗಿದೆ. ಆದ್ರೆ ಈ ಅರ್ಥ ಹೊಂದಿಸ್ಕೊಳ್ಳೋದಿದೆಯಲ್ಲ, ಈ ತಾರ್ಕಿಕರಿಗೆ ಸಿಕ್ಬಿಟ್ರೆ ಅಥವಾ ಏನೋ ಅದ್ವೈತ ದ್ವೇಷ ಮಾಡೋರು ಅವ್ರಿಗೆ ಸಿಕ್ಬಿಟ್ರೆ ಏನಾಗುತ್ತೆ? ಇವೆಲ್ಲ ಇರ್ತಾರೆ ಅವರು. ಏನ್ರಿ, ಓಹೋ ಏನೋ ಹೇಳ್ಬಿಟ್ರು, ಆಕೆಯಿಂದ ನಿಲ್ವಾದನ ಅಂತೆ. ಅಷ್ಟೇ, ಅವತ್ತು ಹುಣ್ಣಿಮೆ ಅಷ್ಟೇ, ಮಾರನೇ ದಿವಸ ಆಯ್ತು, ಮುಗಿದೋಯ್ತು ಕತೆ, ಕ್ಷೀಣವಾಗ್ತಾ ಬರ್ತಾರೆ. ಹಾಗೆ ನಿಮ್ಮ ದ್ವೈತ ಏನೋ ಹೇಳ್ತಾರೆ, ಬಾಯಿ ಬಂದಾಗ ಹೇಳ್ತಾರೆ. ಅದಕ್ಕೋಸ್ಕರ ನಿರ್ವಿಕಾರ. ನಿರ್ವಿಕಾರ ಹೇಗೆ? ಅದು ಸಾಧ್ಯವಿಲ್ಲ ಸ್ವಾಮಿ, ನಿರ್ವಿಕಾರ ಶಾಶ್ವತನ ಇಲ್ಲ. ಅದಕ್ಕೆ ನಿರಂಜನ. ಇಂತಹ ಈ ಲೋಕಶಂಕರನಾಗಿರತಕ್ಕಂಥ, ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡತಕ್ಕಂತಹ ದೇದೀಪ್ಯಮಾನವಾಗಿರತಕ್ಕಂತಹ ಶಂಕರನನ್ನು ನಾನು ಅನಿಶಂ ಯಾವಾಗಲೂ ಕೂಡ ನಮಸ್ಕರಿಸುತ್ತೇನೆ ಅಂತಕ್ಕಂಥದ್ದು ಒಂದು ವಿಶೇಷವಾದ ಒಂದು ಅರ್ಥ ಆಗ್ತದೆ. ಇನ್ನೇನಿದೆ, ಅರ್ಥ ಸುಲಭವಾಗಿರ್ತಕ್ಕಂಥ ಎಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ವಿಶೇಷ ಇರುತ್ತೆ. ಇನ್ನೊಂದ್ಸರಿ ಹೇಳ್ಕೊಂಡು ಈ ಪ್ರಕೃತ ಈ ಭಾಷ್ಯ ಭಾಗವನ್ನು ಶುರು ಮಾಡೋಣ. ಓಂ ರಾಕೇಂದು ಬಿಂಬವದನಂ ನಿರ್ವಿಕಾರಂ ನಿರಂಜನಂ ವಂದೇ ನಿಶಮಹಂ ದೇವಂ ಶಂಕರಂ ಲೋಕಶಂಕರಂ. ವಂದೇ ನಿಶಮಹಂ ದೇವಂ ಶಂಕರಂ ಲೋಕಶಂಕರಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ದ್ವಿತೀಯೇ ಪಾದೆ ಪಂಚಮಂ ಉಭಯಲಿಂಗಾಧಿಕರಣಂ. ಇದಾನೀಂ ತಸ್ಮಿನ್ ಅಧಿಕರಣೆ ಉಪನಿಬದ್ಧಾನಿ ಸರ್ವಾಣಿ ಏಕಾದಶ ಸೂತ್ರಾಣಿ ಏಕವಾರಂ ಪಠಾಮಃ. ಅನಂತರಂ ಭಾಷ್ಯಭಾಗಂ ಪಶ್ಯಾಮಃ. ಓಂ
ನ ಸ್ಥಾನತೋಪಿ ಪರಸ್ಯೋ ಭಯಲಿಂಗಂ ಸರ್ವತ್ರ ಹಿ ಓಂ ನ ಭೇದಾದಿತಿ ತೇನ್ನ ಪ್ರತ್ಯೇಕಮತದ್ವಚನಾತ್ ಓಂ ಅಪಿ ಚೈವಮೇಕೆ ಓಂ ಅರೂಪವದೇವ ಹಿ ತತ್ಪ್ರಧಾನತ್ವಾತ್ ಓಂ ಪ್ರಕಾಶವಚ್ಚ ವೈಯರ್ಥ್ಯಾತ್ ಓಂ ಆಹ ಚ ತನ್ಮಾತ್ರಂ ಓಂ ದರ್ಶಯತಿ ಚಾಥೋ ಅಪಿ ಸ್ಮರ್ಯತೆ ಓಂ ಅತ ಏವ ಚೋಪಮಾ ಸೂರ್ಯಕಾದಿವತ್ ಓಂ ಅಂಬುವದಗ್ರಹಣಾತ್ ನ ತಥಾ ತ್ವಂ ಓಂ ವೃದ್ಧಿಕ್ರಾಸಭಾಕ್ತವಂತರ್ಭಾವಾದುಭಯ ಸಾಮಂಜಸ್ಯಾದೇವಂ ಓಂ ದರ್ಶನಾಚ್ಚ ಇಮಾನಿ ತಾನಿ ಏಕಾದಶಸೂತ್ರಾಣಿ ತಸ್ಮಿನ್ ಉಭಯಲಿಂಗಾಧಿಕರಣೆ ಉಪನಿಬದ್ಧಾನಿ ಭಗವತಾ ವೇದವ್ಯಾಸೇನ ಭಗವತಾ ಬಾದರಾಯಣೇನ ಇದಾनीं प्रकृतं सूत्रं पश्यामः तद्भाष्यभागम् औचित्यभाष्यभागं पश्यामः तत्सूत्रं द्विवारं पठामः प्रकृतं सूत्रम् ॐ दर्शनाच्च ॐ दर्शनाच्च च श्रुतौ दर्शनात् एकरूपं ब्रह्म इति सिद्धं भवति ಬ್ರಹ್ಮವು ಏಕರೂಪವಾಗಿದೆ ಎಂಬುದು ಸಿದ್ಧವಾಗಿದೆ. ಅದರಲ್ಲಿ ಆಯ್ತು ಭಾಗಭಾಷ ಸಿದ್ಧ ಮಾಡಿ ತೋರಿಸಿದ್ದು ಆಯ್ತು ಯುಕ್ತಿಯಿಂದ. ಈಗ ಏನ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕೆಲವು ವೃತ್ತಿಕಾರರು ಇದನ್ನ ಹೇಗೆ ಅರ್ಥ ಮಾಡಿದ್ದರು. ಇಲ್ಲಿ ಪ್ರಧಾನವಾದ ಸೂತ್ರ ಯಾವುದು? ಅರೂಪವದೇವ ಹಿ ತತ್ಪ್ರಧಾನತ್ವಾತ್ ಅಂತಕ್ಕಂಥದ್ದು ತಾತ್ಪರ್ಯ ರೂಪವಾದ ಸೂತ್ರವಾಗಿದ್ದರೂ ಕೂಡ ಅದಕ್ಕೆ ಬೇರೆ ಬೇರೆ ಅರ್ಥವನ್ನು ಮಾಡಿದ್ದರು ವೃತ್ತಿಕಾರರು. ಏನ್ ಅರ್ಥವನ್ನು ಮಾಡಿದ್ದರು, ಅದು ಹೇಗೆ ಸರಿ ಹೋಗೋದಿಲ್ಲ ಅಂತಕ್ಕಂಥದ್ದನ್ನ ಭಗವತ್ಪಾದ ಶಂಕರರು ಈಗ ತೋರಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅದು ಹಿಂದೆ ಹೇಳಿದ್ವಲ್ಲ, ಅದೇ ಯಾಕೆ ಹಾಗೊಂದು ಪಕ್ಷ ನಾವು ಅದರಲ್ಲಿರತಕ್ಕಂಥ ದೋಷವನ್ನ ತೋರಿಸಿ ಕೊಡದೆ ಹೋದರೆ ಏನ್ ಮಾಡ್ತಾರೆ ನೋಡ್ರಿ, ಅವರು ನಮ್ಮ ವಂಶಸ್ಥರು. ಯಾರು? ಭರ್ತೃ ಪ್ರಪಂಚವಿದ್ದಾರಲ್ಲ ಅವರು ನಮ್ಮ ವಂಶಸ್ಥರು ಕಣ್ರಿ. ನಾವು ಅವ್ರು ಹೇಳೋದಾಗಿ ಕೇಳೋದು, ಅವರ ಅನುಯಾಯಿಗಳು ನಾವು ಅಂತ ಹೇಳ್ತಾರೆ. ಅವರ ವಾದವನ್ನು ಅನುಸಾರ ಮಾಡಿ ಇನ್ನೊಬ್ರು ಇನ್ನೊಂದು ಹೇಳ್ತಾರೆ. ಹೀಗೆ ಆದ್ದರಿಂದ ಅವರ ಒಂದು ಮಾರ್ಗದಲ್ಲಿ ದೋಷವನ್ನು ತೋರಿಸಿಕೊಟ್ಟು ಈ ಒಂದು ನಾವು ಮಾಡಿರ್ತಕ್ಕಂತಹ ಒಂದು ವ್ಯಾಖ್ಯಾನ ಏನಿದೆ ಅದು ನಿರ್ದುಷ್ಟವಾಗಿದೆ ಎಂಬುದನ್ನ ಸಮರ್ಥಿಸಿ ಹೇಳುವುದಕ್ಕೋಸ್ಕರ ಹಿಂದಿನ ವೃತ್ತಿಕಾರರ ಅಭಿಪ್ರಾಯವನ್ನ ಭಗವತ್ಪಾದ ಶಂಕರರು ತೆಗೆದುಕೊಂಡು ಅದರಲ್ಲಿನ ದೋಷವನ್ನ ಈಗ ಹೇಳ್ತಾ ಇದ್ದಾರೆ. ಆ ಭಾಗದಲ್ಲಿ ಮೊಟ್ಟ ಮೊದಲು ಒಬ್ಬರ ವೃತ್ತಿಕಾರರ ಅವರು ಏನು ಹೇಳಿದ್ರು ಈ ಒಂದು ಅಧಿಕರಣದಲ್ಲಿ ಅಂತಕ್ಕಂಥದ್ದನ್ನು ಹೇಳಿ ಅದನ್ನ ನಿರಾಕರಣೆ ಮಾಡಿದ್ರು. ಯಾವುದದು? ಪ್ರಪಂಚ ಪ್ರವಿಲಯವಾದ ಎಂಬತಕ್ಕಂಥದ್ದು ಈ ಒಂದು ಭರ್ತೃ ಪ್ರಪಂಚರು ಅಂತಕ್ಕಂಥವರು ಅವರು ಹೇಳ್ತಾ ಇರ್ತಕ್ಕಂಥ ಹೇಳ್ತಿದ್ದಂತೆ ಈ ಅಧಿಕರಣ ಅವರು ಎಲ್ಲವನ್ನೂ ಹೇಳಿದ್ದಾರೆ ಸೂತ್ರ ಭಾಷಿಸ್ಬಿಟ್ಟು. ಅದು ಇಲ್ಲಿ ಪ್ರಕೃತ ನಮಗೆ ಈ ಭಾಗಕ್ಕೆ ಈ ಅರ್ಥವನ್ನು ಮಾಡಿದ್ದರು, ಪ್ರಪಂಚ ಪ್ರವಿಲಯವಾದ ಅಂತ ಹೇಳಿ. ಏನಂತ ಹೇಳಿದ್ರು ಭಗವತ್ಪಾದರೇನು ಹೇಳಿದ್ರು ನೋಡಿ ಸ್ವಾಮಿ, ಏಕಾಕಾರ ಶ್ರುತಿಗಳೂ ಇವೆ, ಅನೇಕಾಕಾರ ಶ್ರುತಿಗಳು ಇವೆ. ಇವೆರಡಕ್ಕೂ ಕೂಡ ಪ್ರಯೋಜನವು ಏನಾಗಿದೆ? ಬೇರೆ ಬೇರೆಯದೇ ಆಗಿದೆ, ಒಂದೇ ಪ್ರಯೋಜನವಲ್ಲ. ನೀವು ಹೇಳ್ಬೋದು ಏನ್ರಿ ಎರಡಕ್ಕೂ ಒಂದೇ ಪ್ರಯೋಜನ ಏನು? ಅದು ಬ್ರಹ್ಮ ಸಾಕ್ಷಾತ್ಕಾರ, ಒಂದೇ ಪ್ರಯೋಜನ ಎರಡಕ್ಕೂ? ಇಲ್ಲ, ಖಂಡಿತ ಇಲ್ಲ. ಬ್ರಹ್ಮ ಸಾಕ್ಷಾತ್ಕಾರ ಅಂತಕ್ಕಂಥ ಅದಕ್ಕೆ ಬೇರೆ ಮಾರ್ಗ, ಜ್ಞಾನ ಮಾರ್ಗ, ಜ್ಞಾನಾದೇವತು ಕೈವಲ್ಯಂ. ಈ ಅನೇಕಾಕಾರ ಶ್ರುತಿಗಳು ಅದಿರತಕ್ಕಂಥದ್ದು ಉಪಾಸನೆಗೋಸ್ಕರ, ಉಪಾಸನೆಯ ಪ್ರಯೋಜನಕ್ಕೂ ಮತ್ತು ಜ್ಞಾನದ ಪ್ರಯೋಜನಕ್ಕೂ ಏನು ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಇಲ್ಲ. ಅದೇ ಬೇರೆ ಪ್ರಯೋಜನ, ಇದೇ ಬೇರೆ ಪ್ರಯೋಜನ.
ಅಂತ ಸಿದ್ಧ ಮಾಡಿ ಹೇಳಿದ್ರು. ಆ ಭರ್ತೃ ಪ್ರಪಂಚದ ಏನ್ ಹೇಳಿದ್ರು, ಇಲ್ಲ ಇಲ್ಲ, ಒಂದೇ ಪ್ರಯೋಜನ, ಅದಕ್ಕೂ ಇದಕ್ಕೂ ಈ ಭೇದ ದರ್ಶನ ಹೇಳಿದ್ದಾರಲ್ಲ, ಭೇದ ದರ್ಶನ ಹೇಳಿದ್ದನ್ನ ಏನ್ ಮಾಡ್ಬೇಕು ನಾವು, ಆ ಭೇದವನ್ನ, ಅಂದ್ರೆ ಪ್ರಪಂಚ ತೋರ್ತಾ ಇದೆಯಲ್ಲ ಅದನ್ನ ಪ್ರವಿಲಯ ಮಾಡಿಕೊಳ್ಳುವುದರ ಮೂಲಕ ಏನಾಗುತ್ತೆ, ಪ್ರವಿಲಯ ಮಾಡಿಕೊಂಡ್ರೆ ಭೇದ ಹೋಯಿತು, ಆಗ ಒಂದೇ ಪ್ರಯೋಜನ ಆಯ್ತು. ಒಂದೇ ಪ್ರಯೋಜನ ಸ್ವಾಮಿ, ಇದಕ್ಕೂ ಅಷ್ಟೇ. ಆದರೆ ಸ್ವಲ್ಪ ಮಾರ್ಗ ಬೇರೆ ಹೇಳಿದ್ದಾರೆ ಅಷ್ಟೇ ಹೊರತು ಪ್ರಯೋಜನ ಒಂದೇ ಅಂತ ಭರ್ತೃ ಪ್ರಪಂಚರು ಹೇಳಿದ್ರು. ಅದನ್ನ ನಿರಾಕರಣೆ ಮಾಡಿ ಇಲ್ಲ ಇಲ್ಲ, ಸಾಧ್ಯವೇ ಇಲ್ಲ, ಭೇದಸ್ಯ ಉಪಾಸನಾರ್ಥತ್ವಾತ್ ಅಭೇದೇ ತಾತ್ಪರ್ಯಾತ್ ಅಂತ ಹೇಳಿ ಉಪಾಸನೆಯ ಫಲಕ್ಕೂ ಪ್ರಯೋಜನಕ್ಕೂ ಮತ್ತೆ ಜ್ಞಾನದ ಫಲಕ್ಕೂ ಪ್ರಯೋಜನಕ್ಕೂ ವ್ಯತ್ಯಾಸ. ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ ಸಮಪ್ರಕಾಶವತ್, ಕತ್ತಲು ಬೆಳಕಿನಂತೆ ಎಷ್ಟು ವಿರುದ್ಧವಾಗಿದೆಯೋ ಅಷ್ಟೇ ವಿರುದ್ಧ ಆಗಿದೆ ಅಂತ ಹೇಳಿ, ಇಲ್ಲ ಇಲ್ಲ ಎರಡು ಒಂದಾಗುವುದಕ್ಕೆ ಸಾಧ್ಯವಿಲ್ಲ, ಎರಡು ಬೇರೆ ಬೇರೆ, ಎರಡು ಬೇರೆ ಬೇರೆ ಅಲ್ಲ ಇದು ಅಂತ ಭಗವತ್ಪಾದ ಹೇಳಿದ್ರು. ಇವರೇನು ಭಕ್ತೃ ಪ್ರಪಂಚರು ಎರಡೂ ಕೂಡ ಒಂದೇ ಪ್ರಯೋಜನಕ್ಕಾಗಿ ಹೊರಟಿದೆ ಎನ್ನುವುದನ್ನು ಹೇಳಿದ್ರು. ಈಗ ಅದನ್ನು ಅಲ್ಲಿದ್ದಾಯ್ತು. ಈಗೇನಾಯ್ತು, ಇನ್ನೊಬ್ರು ಎದ್ರು ಮೇಲಕ್ಕೆ, ಪಕ್ಕದಲ್ಲಿ ಕೂತಿದ್ರು, ಅವರು ಎದ್ರು. ಅವ್ರು ಯಾರವರು ಅಂತಂದ್ರೆ, ಅವರು ಇದು ಈ ಸೂತ್ರ ಭಾಷೆ ಹಿಂದೆ ಇದೆಯಲ್ಲ, ತತ್ತು ಸಮನ್ವಯ ಅನ್ನುವ ಸೂತ್ರದಲ್ಲಿ ಇದನ್ನೆಲ್ಲ ವಿಸ್ತಾರವಾಗಿ ಹೇಳಿದ್ರು. ಆದರೆ ಅಲ್ಲಿ ಹೇಳದೆ ಇರತಕ್ಕಂತಹ, ಅಲ್ಲಿಗೆ ಪ್ರಕೃತವಾಗದೇ ಇರತಕ್ಕಂತಹ ಕೆಲವು ವಿಚಾರಗಳಿದ್ವು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಶಂಕರ ಭಗವತ್ಪಾದರು, ಭಾಷ್ಯಕಾರರು. ಇದನ್ನೆಲ್ಲ ಅಲ್ಲಿ ಹೇಳಿದ್ರು. ಎಲ್ಲಿ ತತ್ವ ಸಮನ್ವಯ ಎಂಬತಕ್ಕಂಥ ಸಮನ್ವಯಾಧಿಕರಣದಲ್ಲಿ ಹೇಳಿದ್ರು. ಅದನ್ನ ನೋಡೋಣ, ಹೇಳ್ದೆ ಎಲ್ಲಿ ಹೇಳಿದ್ರು, ಸ್ವಲ್ಪ ಸುಮ್ಮನೆ ಹೇಳ್ತಿರತ್ತ ನೋಡೋಣ. ಹೀಗೆ ಇವರೊಬ್ರು ಪ್ರತಿವಾದ್ಯರು. ಇವರು ಯಾರಿವರು ಅಂತಂದ್ರೆ, ಇವರು ನಿಯೋಗವಾದಿಗಳು. ನಿಯೋಗವಾದಿ ಅಂದ್ರೇನು, ಏನು ವಿಧಾನ ಮಾಡಿರ್ತಕ್ಕಂಥದ್ದು ವಿಧಿವಾದಿ. ಅದೇ ಹೀಗಂತ ವಿಧಾನ ಮಾಡಿದೆ ಅಂತಂದು. ಏನು ವಿಧಾನ ಮಾಡಿದೆ, ಈ ಅನೇಕಾಕಾರ ಶ್ರುತಿ ಇದೆಯಲ್ಲ, ಅದು ಈ ಏಕಾಕಾರ ಶ್ರುತಿ ಇದೆ, ಇವೆಲ್ಲ ಈ ಅನೇಕಾಕಾರ ಶ್ರುತಿ ಹೇಗೆ ಒಂದೇ ಆಗಿದೆ, ಎರಡು ಬೇರೆ ಬೇರೆ ಎಲ್ಲ, ಇದು ವಿಧಾನಾರ್ಥವಾಗಿ ಬಂದಿದ್ದು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಹೇಗೆ ಅಂತಕ್ಕಂಥದ್ದು ಇದು ನೋಡ್ತಾ ತೋರಿಸ್ತಾ ಇದ್ದಾರೆ ಭಗವತ್ಪಾದ ಶಂಕರ. ಶುರುಮಾನ್ ಭಾಷ್ಯವಾಗ ಇವರು ಈ ನಿಯೋಗವಾದಿಗಳು ಅಂದ್ರೇನು, ಈ ನಿಯೋಗ ಅಂದ್ರೆ ಈ ಉಪಾಸನಾರ್ಥವಾಗಿ ಬಂದಿರತಕ್ಕಂತಹ ವಾಕ್ಯಗಳು ಏನಾಗಿದೆ, ಆ ಒಂದು ಜ್ಞಾನ ವಾಕ್ಯಗಳಿದ್ವಲ್ಲ, ಅದು ಏನು ಪ್ರಯೋಜನವನ್ನು ಉಂಟು ಮಾಡುತ್ತದೆಯೋ ಅದಕ್ಕೋಸ್ಕರ ಈ ಅನೇಕಾಕಾರ ಶ್ರುತಿಗಳು ಏನಾಗಿದೆ, ಇದು ಅದಕ್ಕಾಗಿ ನಿಯೋಗವನ್ನು ಹೇಳ್ತಾ ಇದೆ. ಏನ್ ನಿಯೋಗ ನೋಡ್ರಿ, ಆ ಫಲ ಬೇಕಾದ್ರೆ ನಿಮಗೆ ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ಇರ್ತಕ್ಕಂಥ ವಿಧಾನ. ಯಾವುದು ಆ ಫಲಕ್ಕೋಸ್ಕರ ಒಂದು ನಿಯುಕ್ತಿ, ಹೀಗೆ ಮಾಡಬೇಕು ವಿಧಿ, ಅದನ್ನು ಹೇಳ್ತಾ ಇರ್ತಕ್ಕಂಥ. ಹಾಗಾಗಿ ಏನಾಗಿದೆ, ಎರಡು ಅವರೇನು ಹೇಳಿದ್ರು, ಭೇದ ದ್ವೈತ ಪ್ರಪಂಚ ಇದ್ರೂ ಕೂಡ ಪ್ರವಿಲಯ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಇವರೇನು ಹೇಳಿದ್ರು, ಸಿದ್ಧಾಂತಿಗಳು, ಇಲ್ಲ ಇಲ್ಲ ಎರಡಕ್ಕೂ ಕೂಡ ಬೇರೆ ಬೇರೆ ಪ್ರಯೋಜನ ಅಂತ ಹೇಳಿದ್ರು. ಯಾವುದಕ್ಕೆ, ಉಪಾಸನೆಗೆ ಬೇರೆ ಪ್ರಯೋಜನ, ಜ್ಞಾನಕ್ಕೆ ಬೇರೆ ಪ್ರಯೋಜನ ಅಂತೇಳಿ ಈ ಒಂದು ಹಾಗಿರೋದ್ರಿಂದ ಎರಡಕ್ಕೂ ಕೂಡ ಏಕವಾಕ್ಯದ ಸಾಧ್ಯವಿಲ್ಲ, ಅವೆರಡೂ ಕೂಡ ಬೇರೆ ಬೇರೆ ಅಂತ ಹೇಳಿದ್ರು. ಹೌದ್ ತಾನೆ? ಈಗ ಇವರು
ಈ ಭರ್ತೃ ಪ್ರಪಂಚದ ಏನ್ ಹೇಳಿದ್ರು, ಇಲ್ಲ ಇಲ್ಲ ರೀ ಎರಡು ಒಂದೇ ಅಂತ ಹೇಳ್ತಾರೆ. ಅವೆರಡೂ ಕೂಡ ಒಂದೇನೆ, ಒಂದೇ ಪ್ರಯೋಜನ. ಆ ಪ್ರಪಂಚವನ್ನ ಪ್ರವಿಲಯ ಮಾಡಿಕೊಳ್ಳುವುದರ ಮೂಲಕ ಅದು ಪ್ರಯೋಜನಕ್ಕೆ ಬರುತ್ತೆ ಅಂತ ಹೇಳಿದ್ರು. ಇದಕ್ಕೆ ಈಗ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ, ಕಥಂಚ ಯೇಷಾಂ ಏಕವಾಕ್ಯತಾ ಉತ್ಪ್ರೇಕ್ಷತೆ ಇತಿ ವಕ್ತವ್ಯಂ ಅಂತ ಹೇಳಿ ಈ ಒಂದು ಸಣ್ಣದೊಂದು ಆಕ್ಷೇಪಣೆ ಹಾಕ್ತಾರೆ. ನೋಡಿ, ಈ ಏಕವಾಕ್ಯತ ಅಂದ್ರೇನು? ಇದಕ್ಕೂ ಅದೇ ಪ್ರಯೋಜನ, ಇದಕ್ಕೂ ಅದೇ ಪ್ರಯೋಜನ, ಎರಡೂ ಕೂಡ ಒಂದೇ ಅರ್ಥದಲ್ಲಿ ಬಂದಿರತಕ್ಕಂಥವು ಅಂತ ಹೇಳ್ತಾ ಇದ್ದೀರಲ್ಲ ನೀವು. ಇದು ಹೇಗೆ ಹೇಗೆ ನೀವು ಇದನ್ನ ಕಲ್ಪಿಸುತ್ತಿದ್ದೀರಿ ಅಂತ ನೀವು ಹೇಳಬೇಕು. ಎರಡು ಒಂದೇ ಅಂತ ಹೇಳ್ಬಿಟ್ರಿ ನೀವು, ನಾವು ಅದನ್ನ ನಿರಾಕರಣೆ ಮಾಡಿದ್ದಾಯ್ತು. ಆದರೂ ಕೂಡ ನೀವು ಎರಡು ಒಂದೇ ಅಂತ ಹೇಗೆ ಹೇಳಿದ್ರಿ ಸ್ವಾಮಿ? ಹೇಳಿ. ಒಂದು ಪಕ್ಷ ಇಲ್ಲಿ ಯಾಕೆ ಅರ್ಥ ಹೇಳ್ತಾ ಇದ್ದ? ನಿರಾಕರಣೆ ಮಾಡಿದ್ದಾಗಿತ್ತಲ್ಲ, ಆದರೂ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ? ಒಂದು ಪಕ್ಷ ನಿಮ್ಮ ವಾದವು ನಮಗೆ ಈಗಲೂ ಕೂಡ ಸಮ್ಮತವಾದರೆ ನಾವು ಒಪ್ಕೊಳ್ತೇವೆ ಅನ್ನುವ ಒಂದು ಭಾವ. ನೋಡಿ, ಎಷ್ಟು ಒಂದು ಒಂದು ವಾದ ಮಾಡ್ತಾ ಇರಬೇಕಾದ್ರೆ ಉದಾರವಾದ ಒಂದು ಮನಸ್ಸು ಅಂದ್ರೆ ಏನು? ತನ್ನದೇ ವಾದ ಗೆಲ್ಲಬೇಕು ಅಂತಕ್ಕಂಥದ್ದು ಯಾವುದು? ಇದಕ್ಕೆ ಹೆಸರೇನು? ವಿತಂಡ. ಇಂತಹ ವಿತಂಡವಾದ ಅಲ್ಲ. ಆಯ್ತು, ಹೇಳಿ. ನಿಮ್ಮದು ಒಪ್ಪಿಗೆ ಆಗೋದಾದ್ರೆ ನಿಮ್ಮದನ್ನು ಒಪ್ಕೊಳ್ತೇವೆ. ನೀವು ಹೇಳ್ಬೇಕೀಗ ಹೇಗೆ ನೀವು ಎರಡು ಒಂದೇ ಪ್ರಯೋಜನ ಅಂತ ಹೇಳಿದ್ರಿ ಅದನ್ನು ಹೇಳಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವರೇನು ಹೇಳಿದ್ರು? ಪ್ರಪಂಚ ಪ್ರಬಲಯವಾದಿಗಳು ನೋಡಿ, ಏಕವಾಕ್ಯತ ಹೇಗೆ ಗೊತ್ತ ಸ್ವಾಮಿ? ಈ ಒಂದು ತೋರ್ತಾ ಇರತಕ್ಕಂಥ ಪ್ರಪಂಚವನ್ನ ಪ್ರವಿಲಯ ಮಾಡಿಕೊಂಡು ಬಿಟ್ಟು ಪ್ರವಿಲಯ ಮಾಡಿಕೊಂಡು ಬಿಟ್ರೆ ಅವಾಗ ಯಾಕೆ ಅದು ಬಂತಲ್ಲ ಅಂತ ಹೇಳಿದ್ರು. ಅದನ್ನು ನಿರಾಕರಣೆ ಮಾಡಿತ್ತು. ಇಲ್ಲಿ ನಿಯೋಗವಾದಿ ಹೇಳ್ತಾ ಇದ್ದಾನೆ ಏನು? ಏಕ ನಿಯೋಗ ಪ್ರತೀತೆ ಅಂದ್ರೆ ಅದು ಈ ಅನೇಕಾಕಾರ ಶ್ರುತಿ ಬಂದಿದೆಯಲ್ಲ, ಅದು ಯಾವುದೋ ಒಂದು ವಿಚಾರವನ್ನ ಹೀಗೆ ಮಾಡಬೇಕು ಎಂಬುದಾಗಿ ನಿಯುಕ್ತಿ, ನಿಯೋಗ, ಆ ಕರ್ತೃವನ್ನ ಅವನ್ನ ನಿಯೋಜನೆ ಮಾಡುವುದಕ್ಕಾಗಿ ಬಂದಿದೆ ಈ ವಾಕ್ಯ. ನೋಡ್ರಿ, ಆ ಪ್ರಯೋಜನ ಆಗ್ಬೇಕಾ? ನೋಡಿ, ಈ ಮೂಲಕ ಹೀಗೆ ಹೋಗ್ಬೇಕು ನೀವು ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈ ಅನೇಕಾಕಾರ ಹೇಳಿರ್ತಕ್ಕಂಥದ್ದು. ಏನೋ ಗೊತ್ತಾಗಲಿಲ್ಲ ಇದು. ಇದಕ್ಕೂ ಅದಕ್ಕೂ ಏನು ಸಂಬಂಧ? ಅನೇಕಾಕಾರ ಶ್ರುತಿಗಳಿಂದ ಅದೇನೋ ನಿಯೋಗ ಹೇಳ್ತಂಥದ್ದು ಹೀಗೆ ಮಾಡಬೇಕು ಅಂತ, ಅದರ ಮೂಲಕ ಆ ಪ್ರಯೋಜನ ಪಡಿಬೇಕು. ಹಾಗಾಗಿ ಪ್ರಯೋಜನ ಒಂದೇ ಆಯ್ತು ಅಂತ ಹೇಳ್ತಾ ಇದ್ದೀರಲ್ಲ, ಏನು ಅರ್ಥ ಸ್ವಾಮಿ? ಹಾಗೆ ನಮ್ಗೆ ಗೊತ್ತಾಗ್ತಾ ಇದ್ರಲ್ಲ ಅಂತ ಅದು ಸಿದ್ಧಾಂತ. ಅದಕ್ಕೆ ಹೇಳ್ತಾನೆ ಅವನು, ಪ್ರಯಾಜ ದರ್ಶಪೂರ್ಣ ಮಾಸ ವಾಕ್ಯವತ್ ಇತಿತೆ. ಇಲ್ಲಿ ಭಗವತ್ಪಾದರು ಎದುರಿಗೆ ಕೂತಿಲ್ಲ ಪ್ರತಿಪಕ್ಷಿ, ಇವರೇ ಅದನ್ನು ಹಾಕ್ಕೋತಾ ಇದ್ದಾರೆ. ಆ ಹಾಕಿ ಕಲ್ಪನೆ ಮಾಡಿ, ಕೆಲವು ಕಡೆ ಎದುರಿಗೆ ಕೂತಿರೋ ಹಾಗೆ, ಎದುರಿಗೆ ವಾದ ಮಾಡ್ತಿರೋ ಹಾಗೆ ಅದನ್ನ ಆ ವಾಕ್ಯವನ್ನ ಹಾಕ್ತಾರೆ. ಇಲ್ಲಿ ಕೆಲವು ಕಡೆ ಅವ್ರು ಯಾರು ಇಲ್ಲ, ಇವರೇ ಸ್ವತಃ ಆಕ್ಷೇಪಣೆಯನ್ನು ಹಾಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಒಂದು ರೀತಿಯನ್ನು ಕೂಡ ಅಳವಡಿಸ್ಕೊಂಡಿದ್ದಾರೆ ಭಗವತ್ಪಾದರು. ಇಲ್ಲಿ ಈ ರೀತಿ ಅವನಿಲ್ಲ, ಎದುರು ಕಡೆ ಇಲ್ಲ, ಇವರೇ ಆ ಒಂದು ಆಕ್ಷೇಪಣೆಯನ್ನು ಹಾಕಿಕೊಂಡು ಅದಕ್ಕೆ ಸಮಾಧಾನವನ್ನು ಕೊಡ್ತಾರೆ. ಏನು ಹೇಳ್ತಾರೆ? ಹೇಗೆ ಸ್ವಾಮಿ ನೀವು ಏಕವಾಕ್ಯತ ಅಂತ ಹೇಳಿದ್ರಿ? ಯಾರು? ಶಂಕರ ಭಗವತ್ಪಾದರಿಗೆ ಕೇಳ್ತಾ ಇದ್ದಾರೆ ನಾವು. ಏಕವಾಕ್ಯತೆ ಒಪ್ಕೊಳ್ತೇವೆ ಸ್ವಾಮಿ, ಅವರು ಭದ್ರ ಪ್ರಪಂಚನ ಆಯ್ತುಬಿಡಿ, ಆ ಪ್ರಪಂಚ ಪ್ರವಿಲಯ ಇಲ್ಲದಿರ ಎರಡೂ ಕೂಡ ಇರತ್ತ ಬೇರೆ ಬೇರೆ ಅರ್ಥ ಪ್ರಯೋಜನ ಆಯ್ತು, ನಾವು ಒಪ್ತೇವೆ. ಅದನ್ನ ನೀವು ಹೇಳಿದ್ದನ್ನೇ ಸಮರ್ಥನೆ ಮಾಡ್ತೇವೆ. ಏನು? ಈ ಒಂದು ಏಕವಾಕ್ಯತೆ ಅಂತಕ್ಕಂಥದ್ದು ಇಲ್ಲ ಅಂತ ಅನ್ನೋದನ್ನ. ಆದರೂ ಕೂಡ ಅವರು ಏಕವಾಕ್ಯತೆ ಅಂತ ಹೇಗೆ ಹೇಳ್ತಾರೆ ಭಕ್ತ ಪ್ರಪಂಚರು ಅಂತ ಕೇಳ್ತಾರೆ. ಆ ಭಕ್ತರ ಪ್ರಪಂಚದ ಪಕ್ಷದಲ್ಲೇ ಇರ್ತಾರೆ, ಅದೆಲ್ಲ ಅದು ಅಲ್ಲಿ ಎದುರುಗಡೆ ಇಲ್ಲ, ಇವರೇ ಊಹೆ ಮಾಡ್ತಾ ಇದ್ದಾರೆ. ಅವ್ರೇನ್ ಹೇಳ್ತಾರೆ ನೋಡಿ ಸ್ವಾಮಿ, ನಾವು ಹೇಳಿದ್ವಿ ಅಂತ. ಅದಕ್ಕೆ ಇವನೇನು ಹೇಳಿದ? ನಿಯೋಗವಾಗಿ ಈಗ ನೋಡಿ, ನಾವು ಹೇಳ್ತೇವೆ ಕೇಳಿ,
ಅಂತ ಹೇಳ್ಬಿಟ್ಟು ಏಕವಾಕ್ಯತೆ ಹೇಗೆ ಗೊತ್ತೇ ಇದ್ರೆ ಪ್ರಯಾಗ ದರ್ಶ ಪೂರ್ಣಮಾಸ ವಾಕ್ಯ ಬರ್ತದೆ. ಪ್ರಯಾಗ ಮತ್ತು ದರ್ಶಪೂರ್ಣ ಈ ವಾಕ್ಯದಲ್ಲಿ ಇರುವಂತೆ ಹೇಳ್ಬಿಟ್ಟ. ಏನಿದು ಈ ವಾಕ್ಯದಲ್ಲಿ? ಅವರಿಗೆ ಗೊತ್ತಾಗ್ತಾ ಇದೆ, ಏನೋ ಎದುರುಗಡೆ ಕೂತರು ಗೊತ್ತಾಗತ್ತೆ, ಶಂಕರ ಭಕ್ತಾರು ಗೊತ್ತಾಗತ್ತೆ, ನಮಗೇನು ಗೊತ್ತಾಗುತ್ತೆ ಅಂದ್ರೆ ಇದು ದರ್ಶಪೂರ್ಣ ಮಾಸ ಪ್ರಯಾಗ ಅಂತಕ್ಕಂಥದ್ದು. ದರ್ಶಪೂರ್ಣ ಅಂದ್ರೇನು? ದರ್ಶ ಅಂದ್ರೆ ಈ ಅಮಾವಾಸ್ಯ, ಈ ಪೂರ್ಣಮಾಸ ಅಂದ್ರೆ ಪೌರ್ಣಮಾಸ್ಯ, ಹೌದ್ ತಾನೆ? ಇದು ದರ್ಶ ಪೂರ್ಣಮಾಸ ಅಂತ ಇದೆರಡು ಅಮಾವಾಸ್ಯೆ ಒಂದು ತಿಂಗಳಿಗೆ ಬರ್ತಕ್ಕಂಥದ್ದು. ಇದರಲ್ಲಿ ಈ ಎರಡೂ ಪರ್ವಕಾಲಗಳಲ್ಲಿ ಈ ಗೃಹಸ್ಥನಾದವನು ಈ ವ್ರತವನ್ನು ಮಾಡಬೇಕು. ಆ ವ್ರತಕ್ಕೆ ಏನಂತ ಹೆಸರು? ದರ್ಶ ಪೂರ್ಣಮಾಸ, ದರ್ಶಪೂರ್ಣ ಯಾಗ ಅಂತ ಹೇಳಿ ದರ್ಶಪೂರ್ಣ ಅದನ್ನ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಏನ್ ಹೇಳಿದ್ದಾರೆ ನೋಡಿ, ದರ್ಶಪೂರ್ಣ ಮಾಸವನ್ನ ಮಾಡಬೇಕು ಅಂತ ಹೇಳಿದಾಗಲೂ ಕೂಡ ಏನ್ ಹೇಳಿದ್ರು ನೋಡಿ, ಅದಕ್ಕೆ ಮುಂಚೆ ಪ್ರಯಾಜಾದಿಗಳನ್ನ ಮಾಡಬೇಕು. ಪ್ರಯಾಜ ಅಂತಂದ್ರೆ ಏನು ಅಂದ್ರೆ ದರ್ಶಪೂರ್ಣ ಮಾಸಕ್ಕೆ, ದರ್ಶಪೂರ್ಣ ಅಂದ್ರೆ ಎರಡು ಬೇರೆ ಬೇರೆ, ಅದು ದರ್ಶಮಾಸ ಪೌರ್ಣಮಾಸ. ದರ್ಶಮಾಸ ಅಂತ ಇಟ್ಕೊಳ್ಳಿ, ಈಗ ಅಮಾವಾಸ್ಯೆ ಬರುತ್ತೆ ಅಂತ ಇಟ್ಕೊಳ್ಳಿ. ಬಂದಾಗ ಏನ್ ಮಾಡ್ತಾನೆ? ಬಂದಾಗ ಅದರ ಹಿಂದಿನ ದಿನ ಅದರ ಸಿದ್ಧತೆ ಎಲ್ಲ ಮಾಡಿಕೊಂಡು ಆ ಹಾಲಿಗೆ ಎಲ್ಲ ಆವತ್ತೆ ಕರ್ಕೊಂಡದನ್ನ ಹೇಗೆ ಅದು ಹೋಮ ಮಾಡಬೇಕು. ಮಾಡುವಾಗ ಆ ದರ್ಶಮಾಸದ ಯಜ್ಞವನ್ನ ಹೋಮವನ್ನು ಮಾಡೋದಕ್ಕಿಂತ ಮುಂಚೆ ಈ ಪ್ರಯಾಜಾದಿಗಳು ಅಂತ ಒಂದು ವಿಧಿ ಇದೆ, ಅವನ್ನ ಮಾಡಲೇಬೇಕು. ಆ ಪ್ರಯಾಜಾದಿಗಳನ್ನ ಮಾಡಿ ನಂತರ ಆ ದಿವಸ ಈ ಒಂದು ದರ್ಶಮಾಸದ ಯಜ್ಞವನ್ನ ಆಹುತಿಯನ್ನು ಕೊಡಬೇಕು. ಆ ದರ್ಶಮಾಸದ ಆಹುತಿಯನ್ನು ಕೊಡಬೇಕಾದ್ರೆ ಈ ಪ್ರಯಾಜಾದಿಗಳು ಬಹಳ ಮುಖ್ಯ. ಅಂದ್ರೆ ಏನು? ನಿಯೋಗ ವಿಧಿಸ್ಬಿಟ್ಟಿದ್ದಾರೆ. ಹಾಗೆ ದರ್ಶಮಾಸಕ್ಕೂ ಮತ್ತೆ ಪೂರ್ಣಮಾಸಕ್ಕೂ ಆ ಮಾಸಗಳಲ್ಲಿ ಮಾಡ್ತಕ್ಕಂಥ ಹೋಮಗಳಿಗೆ ಪ್ರಯಾಗ ಇನ್ನು ಬೇರೆ ಬೇರೆ ಇದೆ. ಆ ಪ್ರಯಾಗ ಮತ್ತೆ ಇದೆಲ್ಲ ಬೇರೆ ಬೇರೆ ಹೋಮಗಳಿದೆ, ಅದನ್ನು ಮಾಡಿ ಇದನ್ನು ಮಾಡಬೇಕು. ಈ ಪ್ರಯಾಗಗಳನ್ನ ಪೂರ್ವಭಾವಿಯಾಗಿ ವಿಧಿಸಿರುವಂತೆ ಅಂದ್ರೇನು? ನಿಯೋಜಿಸಿರುವಂತೆ. ಇಲ್ಲೂ ಕೂಡ ಅನೇಕಾಕಾರ ಶ್ರುತಿಗಳನ್ನ, ಆ ಮುಖ್ಯವಾದ ಯಾವುದು? ಆ ಬ್ರಹ್ಮ ಸಾಕ್ಷಾತ್ಕಾರ. ಅದಕ್ಕಾಗಿ ಈ ವಾಕ್ಯಗಳು ನಿಯೋಜಿಸಲ್ಪಟ್ಟಿವೆ. ಹೇಗೆ ದರ್ಶಮಾಸದ ಫಲವಾಗುವುದಕ್ಕೆ ಈ ಪ್ರಯಾಜವನ್ನ ಅದನ್ನ ನಿಯೋಜಿಸಿ ಹೇಳಿದ್ದಾರೆಯೋ ಅದೇ ರೀತಿ ಅನೇಕಾಕಾರ ಶ್ರುತಿಗಳನ್ನು ಕೂಡ ನಿಯೋಜಿಸಿ ಹೇಳಿದ್ದಾರೆ. ಪ್ರಯೋಜನ ಎಷ್ಟು? ಒಂದೇ ಪ್ರಯೋಜನ ಅಂತ ಹೇಳ್ಬಿಟ್ಟ. ಯಾರು? ಈ ನಿಯೋಗ ಮಾಡಿ ಒಂದೇ ಪ್ರಯೋಜನ. ಅದರಿಂದ ಇದು ನಿಯೋಗ. ಅವ್ರು ಹೇಳಿದ್ರು ಪ್ರಪಂಚ ಪ್ರವಿಲಯ ಮಾಡ್ಕೊಳ್ಳೋ ಮೂಲಕ ಅಂತ ಹೇಳಿದ್ರು. ಇವರು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಬೇರೆ. ಏನಿವರು? ಪ್ರಪಂಚ ಪ್ರವಿಲಯ ಇಲ್ಲ ಕಂಡ್ರೆ, ಪ್ರವಿಲಯ ಸಾಧ್ಯವೇ ಇಲ್ಲ. ಇದು ಪ್ರಯಾಜಾದಿಗಳಂತೆ ಇದು ಪ್ರಯೋಜನ. ಇದು ಅಂದ್ರೇನು? ನಿಯೋಗ. ಇದನ್ನು ನಿಯುಕ್ತಿ ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ ಯಾರು? ಸಿದ್ಧಾಂತಿಗಳು. ನೋಡಪ್ಪ, ಇಲ್ಲ, ನಿನ್ನ ಒಂದು ವಾದ ತಪ್ಪಿರು. ಏನಿದು? ಬ್ರಹ್ಮವಾಕ್ಯೇಶು ನಿಯೋಗ ಭಾವ. ಅದು ಯಾವ ವಾಕ್ಯ? ದರ್ಶಪೂರ್ಣ ಮಾಸವನ್ನು ಮಾಡಬೇಕು. ದರ್ಶಪೂರ್ಣ ಮಾಸೇನ ಬ್ರಾಹ್ಮಣೋ ಯಜೇತ. ನಿಯೋಗ. ಆ ದರ್ಶಪೂರ್ಣ ಮಾಸ ಮಾಡೋದಕ್ಕೆ ಒಂದು ಪ್ರಯಾಗಾದಿಗಳನ್ನ ವಿಧಾನ ಮಾಡಿದ್ದಾರೆ, ನಿಯೋಗ ಮಾಡಿದ್ದಾರೆ, ಯುಕ್ತಿಗೊಳಿಸಿದ್ದಾರೆ. ಸರಿ, ಅದು ಅಲ್ಲಿ ಸರಿ. ಆದರೆ ಅಲ್ಲಿ ದರ್ಶಪೂರ್ಣ ಮಾಸೇನ ಬ್ರಾಹ್ಮಣ ಯಜೇತ ಅಂತಕ್ಕಂಥದ್ದು ಸರಿಯಾಗಿದೆ. ಇಲ್ಲಿ ಬ್ರಹ್ಮವಾಕ್ಯಾನಿ ನಿಯೋಗ ಭಾವ, ಬ್ರಹ್ಮವಾಕ್ಯೇಶು ನಿಯೋಗ ಭಾವ. ಹಾಗೆ ಬ್ರಹ್ಮವಾಕ್ಯಗಳಲ್ಲಿ ನಿಯೋಗ ಅಂತಕ್ಕಂಥದ್ದು ಇಲ್ಲ. ಯಾವುದು ಬ್ರಹ್ಮವಾಕ್ಯ?
ತತ್ವಮಸಿ ಅಹಂ ಬ್ರಹ್ಮಾಸ್ಮಿ. ಇದರಲ್ಲಿ ಯಾವುದಯ್ಯ ನಿಯೋಗ ಇದೆ? ಏನ್ ನಿಯೋಗ ಮಾಡ್ಬೇಕಿದೆ? ಅವರಲ್ಲಾದ್ರೆ ಏನೋ ಕ್ರಿಯೆ ಇದೆ, ಆ ಕ್ರಿಯೆ ಮಾಡಬೇಕು. ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಇದನ್ನ ಮಾಡಬೇಕು ಅಂತೆಲ್ಲ ಹೇಳಿದ್ದು ಸರಿ ಹೋಗಿದೆ, ಅಲ್ಲಿ ಸರಿಯಾಗಿದೆ. ಆದರೆ ಇಲ್ಲಿ ಪ್ರಕರಣವೇ ಬೇರೆ, ಹೌದಾನೆ? ಇದು ಬ್ರಹ್ಮ ಪ್ರಕರಣ, ಅದು ಅದು ಯಾವುದೋ ಕರ್ಮ ಪ್ರಕರಣ, ಹೌದಾನೆ? ಹಾಗೆ ಅಲ್ಲಿ ಅದು ಸರಿಯಾಗಿದೆ. ನೀನು ಅದನ್ನು ತಗೊಂಡು ಬಂದು ಪ್ರಯಾಜ ಅಂತ ಉದಾಹರಣೆ ಕೊಟ್ಟುಬಿಟ್ಟು ನಿದರ್ಶನ ಆ ಒಂದು ಉಪಮಾನವನ್ನ ಕೊಟ್ಬಿಟ್ಟು ನೋಡಿ, ಅದರಂತೆ ಇದು ಅಂದ್ಬಿಟ್ಟು ಸರಿ ಹೋಗೋದಿಲ್ಲಪ್ಪ, ದೃಷ್ಟಾಂತವೇ ಸರಿ ಇಲ್ಲ ಅದು ಅಂತ ಹೇಳಿ ಇಲ್ಲಿ ಯಾವುದನ್ನು ನಿಯೋಗ ಮಾಡಬೇಕು, ಯಾವುದರಲ್ಲಿ ಏನನ್ನ ನಿಯೋಗ ಮಾಡಬೇಕು? ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ಇದೆ ವಾಕ್ಯ, ಏನ್ ನಿಯೋಗ ಮಾಡ್ಬೇಕು ಹೇಳಿ ನೋಡೋಣ. ಅಂದ್ರೆ ಏನು ನಿಯೋಗ ಮಾಡಬೇಕಾಗಿಲ್ಲ. ಯಾಕೆ ಅಂತಂದ್ರೆ ವಸ್ತು ಮಾತ್ರ ಪರ್ಯವಸಾಯಿನಿ ಈ ಬ್ರಹ್ಮವಾಕ್ಯಾನಿ. ಯಾತಕ್ಕೆ ಅಂತಂದ್ರೆ ನಿಯೋಗ ಯಾತಕ್ಕಿಲ್ಲ ಅಂತಂದ್ರೆ ವಸ್ತು ಮಾತ್ರ ಪರ್ಯವಸಾಯಿನಿ, ಕೇವಲ ವಸ್ತುವಿನ ಒಂದು ಸ್ವರೂಪವನ್ನ ಹೇಳುವುದರಲ್ಲಿ ಮಾತ್ರ ಇದು ಕೊನೆಗೊಳ್ತಕ್ಕಂಥದ್ದಾಗಿದೆ. ಅದ್ರಲ್ಲಿ ಏನು ವಿಧಿ ಇದೆ? ಈಗ ನೋಡಿ, ಬೆಂಕಿಯು ಸುಡುತ್ತದೆ ಅಂತ ಹೇಳಿದ್ರು. ಈ ಬೆಂಕಿಯು ಸುಡುತ್ತದೆ ಅಂತ ಅನ್ನುವಾಗ ಅದಕ್ಕೆ ಯಾವುದು ನಿಯೋಗವನ್ನು ಮಾಡಬೇಕು? ನೋಡ್ರಿ, ಬೆಂಕಿಯು ಸುಡುತ್ತದೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಈ ಮೂಲಕ ಹೋಗ್ಬೇಕು. ಏನು ಹೋಗ್ಬೇಕು? ಏನೋ ಹೇಳ್ದ, ನೀರು ಮುಟ್ಬೇಕು, ಅದು ಮುಟ್ಟ, ಇವೆಲ್ಲ ಏನು ಇಲ್ಲ ಇಲ್ಲ, ವಸ್ತು ಮಾತ್ರ. ಯಾಕೆ? ಬೆಂಕಿಯು ಸುಡುತ್ತದೆ ಅಂತಕ್ಕಂಥದ್ದು ವಸ್ತು ತಂತ್ರಜ್ಞಾನವಾಗಿರುವುದರಿಂದ ಇಲ್ಲಿ ಯಾವ ನಿಯೋಗವೂ ಇಲ್ಲ, ಏನು ನಿಯೋಗ ಇದೆ. ಆದ್ದರಿಂದ ಏನಾಯ್ತು? ಈ ಬ್ರಹ್ಮವಾಕ್ಯಾನಿ ನ ನಿಯೋಗೋಪದೇಶೀನಿ ಇತ್ಯೇತತ್ ವಿಸ್ತರೇಣ ಪ್ರತಿಷ್ಠಾಪಿತಂ ಕುತ್ರ ತತ್ವ ಸಮನ್ವಯ ಇತ್ಯರ್ಥ. ನೋಡಿ, ಇದನ್ನ ಹೇಗೆ, ಇದು ಯಾವ ನಿಯೋಗಕ್ಕೂ ಒಳಪಟ್ಟಿಲ್ಲ, ನಿಯೋಗವನ್ನು ಹೇಳ್ತಾ ಇಲ್ಲ ಇಲ್ಲಿ ಎನ್ನುವುದನ್ನ ನಾವು ವಿಸ್ತಾರವಾಗಿ ತತ್ವ ಸಮನ್ವಯ ಎಂಬ ಸಮನ್ವಯಾಧಿಕರಣದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ, ಅದನ್ನು ಸಿದ್ಧ ಮಾಡಿ ತೋರಿಸಿದ್ದೇವೆ ಅಂತ ಹೇಳಿದ್ರು. ನೋಡಿ, ಅಲ್ಲಿ ಇನ್ನೊಂದು ಸ್ವಲ್ಪ ಇದು ಹೇಳೋಣ ಅನ್ಕೊಂಡಿದೆ, ಟೈಮ್ ಆಗುತ್ತೆ, ನಾಳೆ ಹೇಳ್ತೀನಿ. ಅಲ್ಲಿ ಏನ್ ಬರುತ್ತೆ ನೋಡಿ, ಅಲ್ಲಿ ಒಬ್ಬ ನಿಯೋಗವಾದಿ ಹೇಳ್ತಾನೆ, ಏನು ಅತ್ರ ಅಪರೇ ಪ್ರತ್ಯವತಿಷ್ಠಂತೆ ಅಂತ ಹೇಳಿ ಭಾಷ್ಯಕಾರರು ಆ ನಿಯೋಗವಾದಿಯನ್ನು ಹೇಳ್ತಾರೆ. ಯದ್ಯಪಿ ಶಾಸ್ತ್ರ ಪ್ರಮಾಣಕಂ ಬ್ರಹ್ಮ ತಥಾಪಿ ಪ್ರತಿಪತ್ತಿ ವಿಧಿ ವಿಷಯತೆಯ ಏವ ಶಾಸ್ತ್ರೇಣ ಬ್ರಹ್ಮ ಸಮರ್ಪ್ಯತೆ. ಯಥಾ ಯೂಪಾಹವನ್ಯಾದೀನಿ ಅಲೌಕಿಕಾದೀನಿ ವಿಧಿಮುಖೇನ ಶಾಸ್ತ್ರೇಷು ಬ್ರಹ್ಮ ಸಮರ್ಪ್ಯಂತೆ. ವಿಧಿಮುಖೇನ ಶಾಸ್ತ್ರೇಣ ಸಮರ್ಪ್ಯಂತೆ. ಯಾವುದು? ಯೂಪಾಹವನೀಯಾದೀನಿ ಅಲೌಕಿಕಾನ್ಯಪಿ ವಿಧಿ ವಿಷಯತಾಯ ಏವ ಶಾಸ್ತ್ರೇಣ ಸಮರ್ಪ್ಯಂತೆ ಅಂತಕ್ಕಂಥದ್ದು ಮಾತಾಡಿದೆ. ಅವನು ಅವನು ನಿಯೋಗವಾದಿ ಏನ್ ಹೇಳ್ತಾನೆ ನೋಡಿ, ಸ್ವಾಮಿ, ಬ್ರಹ್ಮಕ್ಕೆ ಶಾಸ್ತ್ರವೇ ಪ್ರಮಾಣ ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ತೇವೆ. ನೀವು ಹೇಳಿದ್ರಿ ತತ್ವ ಸಮನ್ವಯ ಸಿದ್ಧ ಮಾಡಿ ತೋರಿಸಿದ್ರಿ, ಒಪ್ಕೊಳ್ತಾರೆ. ಆದರೂ ಕೂಡ ಏನಾಗಿದೆ ನೋಡಿ, ನೀವು ಹೇಳ್ತಕ್ಕಂಥದ್ದು ಪೂರ್ತಿ ಸರಿ ಇಲ್ಲ. ಶಾಸ್ತ್ರವು ಪ್ರಮಾಣ ಸರಿ, ಶಾಸ್ತ್ರವು ಯಾವ ರೀತಿ ಪ್ರಮಾಣವಾಗಿದೆ ಅಂತಂದ್ರೆ ಪ್ರತಿಪತ್ತಿ ವಿಧಿ ವಿಷಯತೆಯ ಏವ. ಪ್ರತಿಪತ್ತಿ ವಿಧಿಗೆ ವಿಷಯವಾಗಿ
ಈ ಒಂದು ಶಾಸ್ತ್ರವು ಬ್ರಹ್ಮಕ್ಕೆ ಪ್ರಮಾಣವಾಗಿದೆ. ಶಾಸ್ತ್ರವು ಬ್ರಹ್ಮಕ್ಕೆ ಪ್ರಮಾಣವಾಗಿದೆ, ಬ್ರಹ್ಮ ಸ್ವರೂಪವನ್ನು ತಿಳಿಸಿಕೊಡುವುದಕ್ಕೆ. ಅದು ಹೇಗೆ ತಿಳಿಸ್ಕೊಡ್ತಾರೆ ಶಾಸ್ತ್ರ? ಪ್ರತಿಪತ್ತಿ ವಿಧಿ ವಿಷಯತೆಯ, ಅಂದ್ರೆ ಪ್ರತಿಪತ್ತಿ ವಿಧಿಗೆ ಅನುಸಾರವಾಗಿ ಅದಕ್ಕೆ ವಿಷಯವಾಗಿ ತಿಳಿಸ್ಕೊಡ್ತಾ ಇದೆ ಅಂತ ಅಲ್ಲಿ ಹೇಳಿದ್ದ ನಿಯೋಗವಾದಿ. ಅದನ್ನ ವಿಸ್ತಾರವಾಗಿ ಅಲ್ಲಿ ಖಂಡನೆ ಮಾಡಿದ್ರು ಭಗವತ್ಪಾದಶಂಕರ್. ಅದನ್ನು ಹೇಳಿದೆ. ಆದರೂ ಕೂಡ ಅದನ್ನು ಹೇಳಿ ತತ್ವ ಅಂತೂ ಇಲ್ಲಿ ಅಲ್ಲಿ ಕೆಲವು ಅಭಿಪ್ರಾಯ ಇಲ್ಲದೆ ಇರೋದು ಅಂತಲ್ಲ, ಇತ್ತು. ಅಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದನ್ನ ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇತ್ತು. ನೋಡಿ ಏನು ಇದು ಮುಂದೆ ಇದೆಯಲ್ಲ ಈ ಭಾಗ, ಇದು ಬಹಳ ಬಹಳ ಮುಖ್ಯವಾದ ಭಾಗ. ಒಳ್ಳೊಳ್ಳೆಯ ವಾಕ್ಯಗಳನ್ನು ಹಾಕಿದ್ದಾರೆ ಭಗವಂತ. ನೋಡೋಣ, ಬರುತ್ತದೆ ಮುಂದೆ. ನಾನು ಕಿಂ ವಿಷಯಶ್ಚ ಅತ್ರ ನಿಯೋಗ ಅಭಿಪ್ರೇಯತೆ ಇದು ವಕ್ತವ್ಯಂ. ಅಲ್ಲಪ್ಪ, ನಿಯೋಗ ಅಂತ ಹೇಳ್ತಾ ಇರಲಿಲ್ಲ. ಯಾವ ವಿಷಯಕ್ಕೋಸ್ಕರ ನಿಯೋಗ, ಯಾವ ವಿಷಯದಲ್ಲಿ ನಿಯೋಗ? ಅಲ್ಲಾದ್ರೆ ದರ್ಶಪೂರ್ಣ ಮಾಸ ನಿಯೋಗ ಆಯಿತು, ಇಲ್ಲಿ ಯೂಪಾಹವನೀಯ ಹೇಳಿದ್ರೆ ಆಯ್ತು. ಇಲ್ಲಿ ಯಾವುದಕ್ಕೆ ನಿಯೋಗ ವಿಷಯ ಅಂತಂದ್ರೆ, ಪುರುಷೋ ಹಿ ನಿಯುಜ್ಯಮಾನ ಕುರು ಇತಿ ಸ್ವವ್ಯಾಪಾರೇ ಕಸ್ಯಂಶ್ಚಿತ್ ನಿಯುಜ್ಯತೆ. ನೋಡಿ, ನಿಯೋಗ ಏನು ಅಂತ ಅದ್ರ ಸ್ವಲ್ಪ ಹೇಳ್ತಾ ಇದ್ದಾರೆ. ಒಬ್ಬ ಪುರುಷ ಅವನು ನಿಯೋಗಕ್ಕೆ ಒಳಪಟ್ಟಿದ್ದಾನೆ. ಏನು ನಿಯೋಗ? ಏನೋ ಒಂದು ವಿಧಿಗೆ, ಆರ್ಡರ್ಗೆ ಒಳಪಟ್ಟಿದ್ದಾನೆ. ಏನು ಆರ್ಡರ್ ಒಳಪಟ್ಟಿದ್ದಾನೆ? ಏನಂತ ಹೇಗೆ ಒಳಪಡ್ತಾನೆ ಅಂದ್ರೆ, ಗುರು ರಾಜ ಇದ್ದಾನೆ, ಈ ಪ್ರಜೆ ಏನಾಗ್ತಾನೆ, ಅವನ ನಿಯೋಗಕ್ಕೆ ಒಳಪಡ್ತಾರೆ. ನಿಯೋಗಕ್ಕೆ ಒಳಪಡೋದು ಅಂದ್ರೆ ಏನು? ಅವನು ಹೇಳ್ತಾನೆ, ರಾಜ ಕುರು ಅಂತ ಹೇಳ್ತಾನೆ, ಮಾಡು ಅಂತ ಹೇಳ್ತಾನೆ, ಇಲ್ಲ ಮಾಡಬೇಡ ಅಂತ ಹೇಳ್ತಾನೆ. ಅಷ್ಟು ತಾನೆ, ಇದು ನಿಯೋಗ. ಕುರು ಇತಿ ಸ್ವವ್ಯಾಪಾರಿ ಕಸ್ತಿಂಶಿತ್, ಯಾವುದೋ ಒಂದಲ್ಲಿ ಯಾವುದೋ ಒಂದು ವಿಷಯ ಕಸ್ತಿಂಶಿತ್, ಇದನ್ನ ನೋಡಪ್ಪ ಇದೆಯಲ್ಲ ಇದನ್ನ ಮಾಡು, ನೋಡಪ್ಪ ಇದೆಯಲ್ಲ ಇದನ್ನ ಮಾಡಬೇಡ ಅಂತ ಹೇಳ್ತಾರೆ. ನಿಯೋಜ್ಯತೆ, ಅದು ನಿಯೋಗ. ಮತ್ತು ಇಲ್ಲಿ ಯಾವುದು ನಿಯೋಗ ಇದೆ? ನಿಯೋಗ ನಿಯೋಜ್ಯ ಅಂತಕ್ಕಂಥ ಭೇದವೇ ಇಲ್ಲಲ್ಲಪ್ಪ ಇದೆ. ಇಲ್ಲಿ ಯಾವ್ದು ನಿಯೋಜನೆ ಎಲ್ಲಿದೆ? ನಿಯೋಜನೆ ಅಂತಕ್ಕಂಥದ್ದು ಎಲ್ಲಿದೆ ಇಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಯಾರು ಈ ಪ್ರಪಂಚ ಪ್ರವಿಲಯವಾದಿ ಪಕ್ಷದಲ್ಲಿ ಕೂತಿರ್ತಾನಲ್ಲ, ಅವನು ಹೇಳ್ತಾನೆ, ನೋಡಿ ಸ್ವಾಮಿ, ನಿಯೋಗ ಅಂತ ಹೇಳಿದ್ರಲ್ಲ, ನಿಯೋಗ ಅಂತ ಹೇಳಿದ್ರೆ ಇದು ನಿಯೋಗ. ಯಾವುದು ನಿಯೋಗ? ನೋಡಿ, ನಾನು ದ್ವೈತ ಪ್ರಪಂಚ ಪ್ರವಿಲಯೋ ಹಿ ನಿಯೋಗ ವಿಷಯ ಭವಿಷ್ಯತಿ. ಇದೇ ನಿಯೋಗ. ಏನ್ ನಿಯೋಗ? ನೋಡಿ, ಎಲ್ಲ ದ್ವೈತ ಪ್ರಪಂಚವನ್ನು ಕೂಡ ಪ್ರವಿಲಯ ಮಾಡಿಕೊಳ್ಳಬೇಕು ಅಂತ ವಿಧಿ ಹೇಳ್ತಾ ಇದ್ದಾರಲ್ಲ, ಅದೇ ನಿಯಮ ಸ್ವಾಮಿ, ಅದೇ ನಿಯೋಗ ಅಂದ್ಬಿಟ್ಟ. ಓಹೋ, ಏನು ಸ್ವಲ್ಪ ನೋಡಿದ್ರೆ ಸರಿಯಾಗಿ ಕಾಣುತ್ತೆ, ಹೌದಿಲ್ಲ? ಪ್ರಪಂಚನ ಪ್ರವಿಲಯ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ, ನಿಯೋಗ ಆಯ್ತಲ್ಲ, ಅದಕ್ಕೆ ವಿಷಯವಾಯ್ತಲ್ಲ, ಇವ್ರು ಹೇಳಿದ್ ಸರಿ ಆಯ್ತಲ್ಲ ಅಂದ್ರೆ, ಇಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮುಂದೆ ಹೇಳಿ ಹೇಗೆ ಸರಿ ಇಲ್ಲ ಅಂತಕ್ಕಂಥದ್ದನ್ನ ಮುಂದೆ ಹೇಳ್ತಾರೆ. ಅದನ್ನ ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.